ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ 1.2 ಕುರಿತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಸಮಸ್ಯೆಗಳಲ್ಲಿ ಮೊದಲನೇದು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಈ √5 ಎನ್ನುವುದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಮಗೆ ಗೊತ್ತು, ಆದರೆ ಅದು ಹೌದು ಅನ್ನೋದನ್ನು ನಾವು ಯಾವ ರೀತಿಯಾಗಿ ಸಾಧಿಸ್ಬೋದು ಅನ್ನೋದನ್ನು ನೋಡೋಣ. ಹಾಗಿದ್ರೆ ನಾವು ಮೊದಲು √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸ್ಕೊಳ್ಳೋಣ. ಹಾಗಿದ್ರೆ √5 ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಾಗಿರ್ತದಪ್ಪ ಅಂದ್ರೆ P/Q ರೂಪದಾಗಿರುತ್ತೆ. ಇದನ್ನು ನೀವು 7ನೇ ತರಗತಿಯಲ್ಲಿ ನೋಡಿರ್ತೀರಿ. P/Q ರೂಪದಲ್ಲಿರುತ್ತೆ. ಅಂದರೆ P ಮತ್ತು Qಗಳು ಪೂರ್ಣಾಂಕಗಳು, PQ ಸೇರಿದೆ Z, ಅಂದರೆ P ಮತ್ತು Qಗಳೆರಡೂ ಇವು ಪೂರ್ಣಾಂಕಗಳದಾವ. ಹಾಗೆ Q≠0 ಅಂದ್ರೆ ಈ ಛೇದ ಯಾವಾಗಿದ್ರೂ 0ಗೆ ಸಮ ಆಗಿರುವುದಿಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಓರೆ ಗುಣಾಕಾರವನ್ನು ಮಾಡೋಣ. ಇಲ್ಲಿ ಏನು ಮಾಡೋಣ? ಓರೆ ಗುಣಾಕಾರ. ಇಲ್ಲಿ ನಾವು ಏನು ಮಾಡೋಣ? ಓರೆ ಗುಣಾಕಾರ. ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಈಗ √5 × Q 1 × P ಅಂದರೆ Q × √5 = P. ಎರಡೂ ಬದಿಗೆ ನಾವು ಏನು ಮಾಡೋಣ? ವರ್ಗವನ್ನು ಮಾಡಿದಾಗ, ಅಂದ್ರೆ ಈ ರೂಟನ್ನು ತೆಗಿಬೇಕಾದ್ರೆ ನಾವು ಏನು ಮಾಡಬೇಕು? ಎರಡೂ ಬದಿಗೆ ವರ್ಗ ಮಾಡಬೇಕು. Q × √5 2 = P². ಇಲ್ಲಿ Q² ಗೆ Q² ಆಗುತ್ತೆ. 5 × 5 25. 25ದ ರೂಟು ತೆಗೆದಾಗ ನಮಗೇನಾಗುತ್ತೆ? 5 ಸಿಗುತ್ತೆ. ಅಂದರೆ 5Q² = P². ವಿದ್ಯಾರ್ಥಿಗಳೇ, ಇಲ್ಲಿ ನಾವು Q² ಬಿಟ್ಟು ಈ 5 ಈಚೆ ಕಡೆ ತಂದಾಗ ಗುಣಾಕಾರದ್ದು ಇಲ್ಲಿ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. P²/Q. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೊಂದು ಅಂಶ ತಿಳಿಯುತ್ತೆ. ಇಲ್ಲಿ P² 5 ಭಾಗಿಸುತ್ತದೆ. ಹಾಗಿದ್ರೆ P ಅನ್ನು ಕೂಡ ಏನು ಮಾಡುತ್ತೆ? 5 ಭಾಗಿಸುತ್ತದೆ. P ಅನ್ನು 5 ಭಾಗಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. P ಅನ್ನು ಕೂಡ 5 ಭಾಗಿಸುತ್ತದೆ. ಹಾಗಿದ್ರೆ ಈ ನಮಗೆ ಸಮೀಕರಣ 1 ಸಿಕ್ತು. ಈಗ ನಾವು ಆ ಸಮೀಕರಣ 1ರಲ್ಲಿ P = 5R ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಹಾಕಿದಾಗ ಏನಾಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ. Q² ನೋಡಿರಿ, ಸಮೀಕರಣ 1 ಏನೈತಿ? P² ಬೆಲೆ ಇಲ್ಲಿ ಎಷ್ಟೈತಿ? 5R 5R ಅಂದರೆ 5R² / 5 ಅಂದರೆ Q² = 25R² / 5. 5 ಒಂದಲೇ 5 ಐದಲೇ ಅಂದರೆ Q² = 5R². ಈಗ ನಾವು ಏನು ತಿಳ್ಕೊಬೋದಪ್ಪ ಅಂದ್ರೆ R² ಈ 5 ಈಚೆ ಕಡೆ ಬಂದಾಗ ಏನಾಗುತ್ತೆ? Q² / 5. ವಿದ್ಯಾರ್ಥಿಗಳೇ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಈಚೆ ಕಡೆ ಹೆಚ್ಚಿದ್ದೀನಿ. Q² / 5. ಇಲ್ಲಿ ನಾವು ಅದನ್ನು ತಿಳ್ಕೊಬೋದು. Q² 5 ಭಾಗಿಸುತ್ತದೆ. ಅದರಂತೆ Q ಅನ್ನು ಕೂಡ ಏನು ಮಾಡುತ್ತೆ? 5 ಭಾಗಿಸುತ್ತದೆ. Q ಅನ್ನು ಕೂಡ 5 ಭಾಗಿಸುತ್ತದೆ. ಇಲ್ಲಿ P ಮತ್ತು Qಗಳ ಸಾಮಾನ್ಯ ಅಪವರ್ತನವು 5 ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಾಮಾನ್ಯ ಅಪವರ್ತನ ಏನಾಗಿತ್ತಪ್ಪ ಅಂದ್ರೆ 5 ಆಗೈತಿ. ಆದ್ದರಿಂದ P ಮತ್ತು Qಗಳು ಸಂಯುಕ್ತ ಸಂಖ್ಯೆಗಳಾಗಿವೆ. ಆದ್ದರಿಂದ P ಮತ್ತು Qಗಳೆರಡು ಏನಾಗ್ಯಾವ? ಸಂಯುಕ್ತ ಸಂಖ್ಯೆಗಳಾಗವ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗುವುದು. ಯಾಕೆ ಭಾಗಲಬ್ಧ ಸಂಖ್ಯೆ ಆಗುವುದಪ್ಪ ಅಂದ್ರೆ P/Q ರೂಪದೊಳಗಿರೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆ ಆಗುವುದು. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಗೆ ಇದು ವಿರುದ್ಧವಾಗಿದೆ. ಕಾರಣ √5 ಒಂದು ಅಭಾಗಲಬ್ಧ ಸಂಖ್ಯೆ, ಇದು ನಮಗೆ ಗೊತ್ತಿರೋ ಸತ್ಯ. ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು. ನಮ್ಮ ಊಹೆ ಏನಪ್ಪ ಅಂದ್ರೆ ತಪ್ಪು. ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ನಾವು ಸಾಧಿಸಿದೆವು. ವಿದ್ಯಾರ್ಥಿಗಳೇ, ಎರಡನೇ ಸಮಸ್ಯೆಯನ್ನು ನೋಡೋಣ.
3 ಪ್ಲಸ್ 2 ಗುಣಾಕಾರ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ 3 ಪ್ಲಸ್ 2 ಇಂಟು √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸ್ಕೊಳ್ಬೇಕು. ಹೆಂಗಂದ್ರೆ ಹಾಗಿದ್ರೆ 3 ಪ್ಲಸ್ 2 ರೂಟ್ ಗುಣಾಕಾರ √5 a/b ಭಾಗದಲ್ಲಿರುತ್ತೆ. ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಅಂದ್ರೆ ನಾವು ಭಾಗಲಬ್ಧ ಸಂಖ್ಯೆನ ಹೆಂಗೆ ಗುರುತಿಸ್ತೇವೆ? a/b ರೂಪದೊಳಗೆ ಗುರುತಿಸ್ತೇವೆ. ಹಾಗಿದ್ರೆ ಎ ಮತ್ತು ಬಿಗಳು ಸೇರಿದೆ ಜೆಡ್ ಅಂದ್ರೆ ಪೂರ್ಣಾಂಕ. ಎ ಮತ್ತು ಬಿಗಳು ಎರಡು ಪೂರ್ಣಾಂಕಗಳಾಗಿವೆ. ಆದ್ರೆ ಈ ಛೇದದಲ್ಲಿರುವಂಥ ಬಿ ನಾಟ್ ಈಕ್ವಲ್ ಟು 0 ಅಂದ್ರೆ 0ಗೆ ಸಮ ಇರಬಾರ್ದು. ಇಲ್ಲಿ ವಿದ್ಯಾರ್ಥಿಗಳೇ, ನಾವೇನು ಮಾಡಬೇಕಪ್ಪ ಅಂದ್ರೆ ಈ 3ನ್ನು ಹೆಚ್ಚು ಕಡೆ ತೆಗೆದುಕೊಂಡು ಬಂದು ಅಂದ್ರೆ √5 ಸಪ್ರೇಟ್ ಮಾಡಬೇಕಾಗಿದೆ. ಹಾಗಾಗಿ ಮೊದಲು 3ನ್ನು ತೆಗೆದುಕೊಂಡು ಬರೋಣ. 2 √5 a/b -3. ಕೆಳಗೇನಿಲ್ಲ ಅಂದ್ರೆ ಒಂದಿರುತ್ತೆ ಭಿನ್ನರಾಶಿ ರೂಪದಲ್ಲಿ ನಿಮಗೆ ಗೊತ್ತು. ಇಲ್ಲಿ ಬಿ ಮತ್ತು 1ರ ಲಸ ಎಷ್ಟಾಗುತ್ತೆಪ್ಪ ಅಂದ್ರೆ ಬಿ ಆಗುತ್ತೆ. ಭಿನ್ನರಾಶಿಯ ಸಂಕಲನ ವ್ಯವಕಲನಗಳ ರೂಪದಲ್ಲಿ ಮಾಡಬೇಕಾದ್ರೆ ನಾವು ಲಸವನ್ನು ಕಂಡುಹಿಡ್ಕೋಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ 2 ಗುಣಾಕಾರ √5 a -3b/b. 3b ಹೆಂಗೆ ಬಂತಂದ್ರೆ 1 ಗುಣಾಕಾರ ಬಿಲೆ 3b b ಇಂಟು 1 b ಅಂದ್ರೆ a 1 a 3 ಬಿಲೆ 3b/b. ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮಾಡೋಣ? ಇನ್ನು ಈ 2ನ್ನು ಈಚೆ ಕಡೆ ತೆಗೆದುಕೊಂಡು ಬರೋಣ. √5 a -3b/2b. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲೊಂದು ನಾವು ಕನ್ಕ್ಲೂಷನ್ಗೆ ಬರ್ಬೋದು. √5 ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ a -3b/2b ಅಂದ್ರೆ 2b ಅಂದ್ರೆ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಇದು ಪೂರ್ಣ ಸಂಖ್ಯೆಗಳು ಡಿವೈಡೆಡ್ ಆಗ್ತಾವಂದ್ರೆ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದರಿಂದಾಗಿ √5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ನಿಜವಾಗ್ಲೂ ಅಲ್ಲ. ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳೇ, 3 ಪ್ಲಸ್ 2 ಗುಣಾಕಾರ √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆಗಿದೆ. ಆದ್ದರಿಂದ 3 ಪ್ಲಸ್ 2 ಗುಣಾಕಾರ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಾವಿಲ್ಲಿ ಸಾಧಿಸೋಣ. ವಿದ್ಯಾರ್ಥಿಗಳೇ, ಅದರಲ್ಲಿ 3ನೇ ಸಮಸ್ಯೆ. ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ. 3ರಲ್ಲಿ 1ನೇದ್ದು 1/√2. 1/√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಯಾಕಂದ್ರೆ ಇದು ನಮ್ಮ ಊಹೆ ಅನ್ನೋದನ್ನು ನಾವು ಹಿಂದಿನ ಲೆಕ್ಕದಲ್ಲಿ ನಮಗೆ ಅರ್ಥ ಆಗಿರುತ್ತೆ. 1/√2 ಭಾಗಲಬ್ಧ ಸಂಖ್ಯೆ ಅಂದರೆ a/b ರೂಪದೊಳಗಿರುತ್ತೆ. a ಬಿಗಳು 2 ಪೂರ್ಣಾಂಕಗಳಾಗಿವೆ. b ≠ 0. ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಮಾಡೋಣ? ಓರೆ ಗುಣಾಕಾರವನ್ನು ಮಾಡಲಾಗಿ ಅಂದರೆ a ಇಂಟು √2 ಆಗುತ್ತೆ. b a/√2 ಆಗುತ್ತೆ. ಇಲ್ಲಿ √2 ನಾವು ಸಪ್ರೇಟಾಗಿ ತೊಗೊಂಡಾಗ ಏನಾಗುತ್ತಪ್ಪ ಅಂದ್ರೆ b a ಇದ್ದು ಬಂದು ಭಾಗಾಕಾರ ಆಗುತ್ತೆ. √2 b/a ಆಗುತ್ತೆ. ವಿದ್ಯಾರ್ಥಿಗಳೇ, ಅದರ √2 ಪೂರ್ಣಾಂಕ. a ಒಂದು ಪೂರ್ಣಾಂಕ, b ಒಂದು ಪೂರ್ಣಾಂಕ. ಪೂರ್ಣಾಂಕ ಪೂರ್ಣಾಂಕ ಭಾಗಲಬ್ಧ ಸಂಖ್ಯೆ. ಅಂದರೆ 2 ಪೂರ್ಣಾಂಕಗಳಿದ್ರೆ ಅದನ್ನು ನಾವು ಏನಂತೀವಿ? ಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ. a/b ಯು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ √2 ಸಹ ಒಂದು ಭಾಗಲಬ್ಧ ಸಂಖ್ಯೆ. √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ವಿದ್ಯಾರ್ಥಿಗಳೇ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಯಾಕಂದರೆ ಇದು ಅಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ ಅಲ್ಲ. 1/√2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ
√2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ನಾವು ಸಾಧಿಸೋಣ. ವಿದ್ಯಾರ್ಥಿಗಳೇ, ಅದೇ ರೀತಿ ಮೂರನೇದ್ರೊಳಗೆ ಎರಡನೇ ಸಮಸ್ಯೆ. 7 ಗುಣಾಕಾರ √5. 7 ಗುಣಾಕಾರ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 7 ಗುಣಾಕಾರ √5 ಬರೋಬ್ಬರಿ a/b ಅಂದರೆ ಭಾಗಲಬ್ಧ ಸಂಖ್ಯೆಯ ಯಾವ ರೀತಿ ಇರುತ್ತೆ ಅನ್ನುವಂಥ ನಿಯಮ. ಎ ಮತ್ತು ಬಿಗಳು ಸೇರಿದೆ ಪೂರ್ಣಾಂಕವಾಗಿದೆ, ಅಂದರೆ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿವೆ. b≠0 ಅಂದರೆ ಛೇದವು 0ಗೆ ಸಮ ಇರುವುದಿಲ್ಲ. ಈಗ ವಿದ್ಯಾರ್ಥಿಗಳೇ, ಈ 7ಅನ್ನು ಈಚೆ ಕಡೆ ತಂದು √5 ಮಾತ್ರ ಬಿಡೋಣ. √5 = a/7b ಅಂದರೆ √5 ಪೂರ್ಣಾಂಕ / 7 ಗುಣಾಕಾರ ಪೂರ್ಣಾಂಕ. ಅಂದ್ರೆ ಇದು ಪೂರ್ಣಾಂಕ ಮತ್ತು ಪೂರ್ಣಾಂಕಗಳಿಂದ ಭಾಗಾಕಾರ ಹೋಗ್ತೈತಪ್ಪ ಅಂದ್ರೆ ಅದೊಂದು ಭಾಗಲಬ್ಧ ಸಂಖ್ಯೆ. a/7b ಒಂದು ಭಾಗಲಬ್ಧ ಸಂಖ್ಯೆಯಾಗಿರುವುದರಿಂದ √5 ಸಹ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. √5 ಕೂಡ ಏನಾಗತ್ತೆ, ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ವಿದ್ಯಾರ್ಥಿಗಳೇ, √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ. ಯಾಕಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆ. √5 ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ, ಅದಕ್ಕಿದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. 7 ಗುಣಾಕಾರ √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು. 7 √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ನಾವಿಲ್ಲಿ ಸಾಧಿಸ್ಬೋದು ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಸಮಸ್ಯೆ, 3ರೊಳಗೆ ಮೂರನೇದ್ದು 6 + √2. ವಿದ್ಯಾರ್ಥಿಗಳೇ, 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 6 + √2 = a/b ಅಂದರೆ ಭಾಗಲಬ್ಧ ಸಂಖ್ಯೆಯ ರೂಪ. ಎ ಮತ್ತು ಬಿಗಳು ಎರಡೂ ಪೂರ್ಣಾಂಕಗಳಾಗಿವೆ. b≠0. ಇಲ್ಲಿ √2 ಈಚೆ ಕಡೆ ಬಿಟ್ಟು 6 ಇತ್ತಾಗಿ ತರೋಣ, ಅಂದರೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. √2 = a/b -6 ಅಂದರೆ ಇಲ್ಲಿ a/b -6/1 ಆಗುತ್ತೆ. ಇವುಗಳ ಲಸವನ್ನು ನಾವು ಕಂಡುಹಿಡ್ಕೊಂಡಾಗ ಅದರ ಲಸ b ಆಗುತ್ತೆ ವಿದ್ಯಾರ್ಥಿಗಳೇ. b ಆದಾಗ b × 1 a × 1 a 1 × b ಅಂದರೆ 6 × b = 6b ಅಂದರೆ √2 a - 6b/b ಆಗುತ್ತೆ. ಅಂದರೆ ಇದೊಂದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಪೂರ್ಣಾಂಕ, ಇದು ಒಂದು ಪೂರ್ಣಾಂಕ. √2 ಒಂದು ಭಾಗಲಬ್ಧ ಸಂಖ್ಯೆ, ಯಾಕಂದ್ರೆ a - 6b/b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಅಂದರೆ ಇದರ √2 a - 6b/b ಆಗಿರುವುದರಿಂದ ಆಟೋಮೆಟಿಕ್ಕಾಗಿ ಏನಾಗುತ್ತೆ, √2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ಬೋದು. ಆದರೆ √2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ವೈರುಧ್ಯವನ್ನುಂಟು ಮಾಡುತ್ತದೆ. ಯಾಕಂದರೆ ಇದು √2 ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದು ನಮಗೆ ಗೊತ್ತು. ಆದ್ದರಿಂದ ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ಆದ್ದರಿಂದ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ. ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.